ಎಷ್ಟೋ ರಾತ್ರಿಗಳು ಹತ್ಬಿಟ್ಟಿದ್ದೀವಿ ಗೊತ್ತಾ, ಆಗಲಿಲ್ಲ ನಮ್ಮ ಕೈಲಿ. ಆ ಸ್ಟ್ರೆಸ್ ತಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಆ ಮಗು ಅಳ್ತಾ ಇದೆ. ಅದು ಹೆಂಗೆ ಫೀಡ್ ಮಾಡೋದು, ಏನು ಮಾಡೋದು, ಫುಲ್ಲು ನಾನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡಿಗೆ. ಹಾಂ, ಫೇಸ್ ಲೇಸರ್ ಮಾಡಿಸ್ದೆ. ಆದರೆ ಏನಾಗ್ಬಿಡುತ್ತೆ ಅಂದರೆ ಬೇಬಿ ದೊಡಮ್ಮ ಏನೇನೆಲ್ಲ ಹೇಳ್ತಾಳೆ. ಎಲ್ಲರೂ ಓಕೆ ಪರಿಸ್ಥಿತಿ ಹೀಗಿದೆ ಅಂತ ಬ್ಯಾಲೆನ್ಸ್ ಮಾಡ್ತಿದ್ದೀವಿ. ನಾನು ಸಿಕ್ಕಾಬೇಡ ವರ್ಷ ಐ ವಾಸ್ ವಿತ್ PCOD. ಮೇಜರ್ ಎಫೆಕ್ಟ್ ಆಗಿದ್ದು ಅಂದ್ರೆ ನಮ್ಮ ಸಿನಿಮಾ. ಗೈಸ್, ದಿಸ್ ಇಸ್ ಸೋ ಟಫ್. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್ ಫ್ರಮ್ ಮೌಲ್ಯ. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ವಿಷಯ ಏನಪ್ಪ ಅಂತಂದರೆ, ನೆನ್ನೆ ನೀವೆಲ್ಲರೂ ಗರ್ಭ ಸಂಸ್ಕಾರದ ಬಗ್ಗೆ ನಾನು ಹೇಳಿರುವಂಥ ವಿಷಯಗಳನ್ನೆಲ್ಲ ನೋಡಿದ್ರಿ ಅಂತ ಕಾಣುತ್ತೆ. ಹಾಗೆ ನೀವು DM ಮಾಡಿ ಇನ್ಸ್ಟಾಗ್ರಾಮಲ್ಲಿ ನಾನು ನಿಮಗೆ ಡೀಟೇಲ್ಸ್ ಕಳಿಸ್ತೀನಿ, ಯಾರ್ಯಾರು ಸೇರ್ಕೋಬೇಕಂತಿದ್ದೀರಾ. ಆ್ಯಂಡ್ ವಿಷಯ ಏನಂದರೆ, ನಾನಿವತ್ತು ಆಲ್ ಆಫ್ ಎ ಸಡನ್ ಸಲೂನ್ಗೆ ಹೋಗ್ಬೇಕು. ಯಾಕಂದ್ರೆ ನಾಳಿದ್ದು ಕಂಟಿನ್ಯೂಸ್ ಶೂಟ್ ಇರೋದ್ರಿಂದ ಸೊ ನಂಗೆ ಸ್ವಲ್ಪ ಸರ್ವಿಸ್ ಬೇಕಾಗಿತ್ತು. 15-12 ಸಲೂನ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನೊಂದು ಸ್ಕಿನ್ ಕೇರ್ ವಿಷಯದಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಆನ್ ದಿ ವೇ ಹೋಗ್ತಾ. ಈಗ ಪ್ರತೀಕ್ ಅವ್ರಿಗೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಕದ್ದು ಓಡಾಡಿದ ತಕ್ಷಣ ಆ ಟಾಸ್ಕ್ ಏನಂತ ಆ್ಯಕ್ಚುಲಿ ಪ್ರತೀಕ್ ಅವ್ರಿಗೂ ಗೊತ್ತಿಲ್ಲ, ನಿಮ್ಮ ಮುಂದೆನೇ ಹೇಳ್ತೀನಿ. ಇಲ್ಲಿಂದ 5 ನಿಮಿಷ 15-12 ಸಲೂನು. ಅದಕ್ಕೆ ನಾನು ಕ್ಯಾಬ್ ಮಾಡ್ಕೊಂಡು ಹೋಗ್ಬೇಕಂತೆ. ನಾನು ಕ್ಯಾಬ್ ಮಾಡ್ಕೊಂಡು ಹೋಗ್ತಿಲ್ಲ. ಇವತ್ತಿನ ಟಾಸ್ಕ್ ಏನಂದರೆ, ಪ್ರತೀಕ್ ಅವರು ನನ್ನ ಡ್ರಾಪ್ ಮಾಡ್ತಾ ಇದ್ದಾರೆ ಗೈಸ್. ಕಮ್ ಆನ್. ಸೊ ಇದೇ ಇವತ್ತಿನ ಟಾಸ್ಕ್. ನಿಮ್ಮ ಪ್ರೆಗ್ನೆಂಟ್ ಹೆಂಡತಿನ ಕ್ಯಾಬಲ್ಲಿ ಕಳಿಸ್ತೀರಾ, ನೀವೇ ಕರ್ಕೊಂಡು ಹೋಗ್ತೀರಾ. ಅದು ತುಂಬಾ ದೂರ ಇಲ್ಲ, ಜಸ್ಟ್ 5 minutes. ನೋಡಿ ಮಾತು ಮರೆಸ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ನನ್ನ ಡ್ರಾಪ್ ಮಾಡಬೇಕು. ಐ ಲವ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನನಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗ್ತಿದೆ. ಉಪಕಾರ. ಸರಿ, ಎನಿವೇಸ್ ಥ್ಯಾಂಕ್ ಯು. ಇವಾಗ ಡ್ರಾಪ್ ಮಾಡೋದಕ್ಕೆ ಬಂದಿದ್ದಕ್ಕೆ. ಅಲ್ಲೋಡಿ. ಸೊ ಈಗ ನಾನು ಡ್ರಾಪ್ ಮಾಡಿಸ್ಕೊಂತ ಇದ್ದೀನಿ. ಬನ್ನಿ ಹೋಗೋಣ. ಹೋಗ್ತಾ ನಿಮ್ಗೆಲ್ಲ ಒಂದು ಸ್ಟೋರಿ ಹೇಳ್ತೀನಿ. ಸೊ ಈಗ ಹೋಗ್ತಾ ಇದ್ದೀನಿ. ಐ ಆಮ್ ಸೋ ಗ್ರೇಟ್ಫುಲ್. ನನಗೆ ತುಂಬ ಇಷ್ಟ ನನ್ನ ಹಸ್ಬೆಂಡ್ ಡ್ರಾಪ್ ಮಾಡಿದ್ರೆ. ಕೇಳಿದ ತಕ್ಷಣ ಒಪ್ಕೊಂಡು ಕಾರ್ಕಿ ಎತ್ಕೊಂಡಿದ್ದು ಅಲ್ಲಿ ಫೇಸಸ್ಸಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಕಟ್ಕೊಂಡಿರೋದು ನನ್ನ, ಪ್ರೆಗ್ನೆಂಟ್ ಆಗಿರೋದು ನಾನು. ದಿಸ್ ಇಸ್ ಫಾರ್ ಅ ಬೇಬಿ. ನನಗೇನೂ ಇಲ್ಲ. ಇಲ್ಲಿಂದ 5 ನಿಮಿಷ ಅನ್ನೋದೇ ಕೇಳಿದ್ದೀನಿ ಅಷ್ಟೇ, ಗೊತ್ತು ನನಗೆ. ನೀವು ಚೆನ್ನಾಗಿ ಮೋನೋ ಆ್ಯಕ್ಟಿಂಗ್ ಎಲ್ಲ ಮಾಡಿ. ಏನೋ ಕ್ಲೋಸ್ ಮಾಡಿದ್ರಿ? ತಗೊಳ್ಳಿ, ಇಟ್ಕೊಳ್ಳಿ. ಯಾರು ಬೇಕು ಅಂತ ಮಾಡಲ್ಲ. ಇರ್ಲಿ ಬಿಡಿ. ಆದ್ರೂ ನೋವಾಯ್ತು. ನನ್ನ ಚಿನ್ನು ಬಿಡ್ತಾ ಇರೋದು ನನ್ನ, ಚೆಣ್ಣು ಬಿಡ್ತಾ ಇರೋದು ನನ್ನ. ಲಲ್ಲ ಟುಟ್ಟು. ನಾವು ಅನ್ಕೊತೀವಿ ಏನೋ ದೊಡ್ಡದೆಲ್ಲ ಮಾಡಬೇಕು ಅಂತ. ನನಗಂತೂ ತುಂಬ ಸಿಂಪಲ್ ಥಿಂಗ್ಸ್, ತುಂಬ ಸ್ಮಾಲ್ ಥಿಂಗ್ಸ್ ಅಲ್ಲಿ ತುಂಬ ಖುಷಿ ಪಡ್ತೀನಿ ನಾನು. ನನಗೆ ಈ ಥರ ಡ್ರಾಪ್ ಮಾಡಿದ್ರೆ ತುಂಬ ಇಷ್ಟ. ಐ ಫೀಲ್ ಸೋ ಸೆಕ್ಯೂರ್. ನಂಗಂತ ಹೋಗೋಕ್ಕಾಗಲ್ಲ ಅಂತಲ್ಲ, ಈಗ ಹೋಗ್ಬೋದು. ಗಾಡಿ ಬೇರೆ ಅಲ್ಲಿ ಅಮ್ಮನ ಮನೇಲಿ ನಿಲ್ಲಿಸ್ಬಿಟ್ಟು ಅದೇನೋ ಸ್ಟಾರ್ಟೇ ಆಗ್ತಾಯಿಲ್ಲ. ಸೊ ಅದನ್ನು ಹೋಗಿ ಸ್ವಲ್ಪ ರಿಪೇರಿ ಮಾಡ್ಕೊಂಬರ್ಬೇಕು. ಸೊ ಇಲ್ಲಿಂದ 5 minutes ಅಲ್ಲ, ಆ್ಯಕ್ಚುಲಿ ಇಟ್ಸ್ ವೆರಿ ನಿಯರ್. ಸೊ ಅದಕ್ಕೋಸ್ಕರ ಕೇಳಿದೆ. ಸೊ ಖುಷಿ ಆಯಿತು. ಆ್ಯಂಡ್ ನಿಮ್ಮೆಲ್ರಿಗೂ ಒಂದು ಕತೆ ಹೇಳಬೇಕು ಅಂತ ಇದ್ದೆ ಅಲ್ವಾ. ಎಸ್, ನೀವೇನಾದರೂ ಫೀಮೇಲ್ಸ್ಗೆ ಇದು ಮೋರ್ ಓವರ್ ನಾನು ಹೇಳ್ತಿರೋದು. ಆ್ಯಂಡ್ ಆಲ್ಸೋ ಮೇಲ್ ಕೂಡ ಮಾಡಿಸ್ಕೊತಾರೆ ಇವಾಗಿನ ಇದರಲ್ಲಿ. ಫೇಶಿಯಲ್ ಹೇರ್ ಬಗ್ಗೆ ನಿಮ್ಮೆಲ್ರಿಗೂ ಹೇಳಕ್ಕೆ ಹೊರಟಿದ್ದೀನಿ. ಏನಂದರೆ, ನಾನು ಕುವೈತಲ್ಲಿರುವಾಗ ನನಗೆ ಐಡಿಯಾ ಇಲ್ಲ
ಏನು ಮಾಡಿಸ್ಕೋಬೇಕು ಏನು ಮಾಡಿಸ್ಕೋಬಾರ್ದು, ಮಾಡಿಸ್ಕೊಂಡ್ರೆ ಏನಾಗುತ್ತೆ ಅಂತ. ಕುವೈತಲ್ಲಿರುವಾಗ ನಾನು ಲೇಸರ್ ಟ್ರೀಟ್ಮೆಂಟ್ ತೊಗೊಂಡೆ. ಟು ಬಿ ಆನೆಸ್ಟ್ ನಂಗೆ ಅದು ತುಂಬ ಉಪಯೋಗ ಆಯಿತು. ನನಗೆ ಕೈಯಲ್ಲಿ ಹ್ಯಾಂಡ್ ಮತ್ತು ಲೆಗ್ ಹೇರ್ಸ್ ಎಲ್ಲನಿದೆ ಅದೆಲ್ಲ ತುಂಬ ಕಡಿಮೆ ಆಯಿತು. ಆದರೆ ಅದರಲ್ಲಿ ಒಂದು ಡಿಫಾಲ್ಟ್ ಇದೆ ಲೇಸರ್ ಮಾಡಿಸೋವಾಗ. ಎಲ್ಲಿ ಬೇಬಿ ಹೇರ್ಸ್ ಇದೆ ಗೊತ್ತಾ, ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಕಿನ್ ಮೇಲೆ ಪುಟ್ಟ ಹೇರ್ಸ್ ಇರುತ್ತೆ, ಬೇಬಿ ಹೇರ್ಸ್. ಸೊ ದಟ್ ಈಸ್ ವೆರಿ ಕಾಮನ್. ಅದನ್ನು ಹಾಗೆ ಇರೋದಕ್ಕೆ ಬಿಡಿ. ಆ್ಯಂಡ್ ಅದಕ್ಕೆ ಅಂತ ಒಂದು ಏನಂತಾರೆ, ದಟ್ ಈಸ್ ವೆರಿ ನೈಸ್ ಕ್ಯೂಟ್ನೆಸ್ ಅದು. ಅವಾಗೆಲ್ಲ ನಂಗೆ ತುಂಬ ರೇಗಿಸ್ತಾ ಇದ್ರು. ಸೊ ನನಗೆ ಅದೊಂಥರ ಮುಜುಗರ ಆಗಿ ಫೇಸ್ ಲೇಸರ್ ನಾನು ಮಾಡಿಸ್ದೆ. ಹಾಂ, ಫೇಸ್ ಲೇಸರ್ ಮಾಡಿಸ್ದೆ. ನೀವೇನಾದರೂ ಲೇಸರ್ ಮಾಡಿಸ್ಬೇಕು ಅಂತ ಇದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ. ಲೇಸರ್ ಮಾಡೋದ್ರಿಂದ ಹೇರ್ ಕಡಿಮೆ ಆಗುತ್ತೆ, ಹೇರ್ ಗ್ರೋತ್ ಕಡಿಮೆ ಆಗುತ್ತೆ. ಆದರೆ ನಿಮ್ಮ ಬೇಬಿ ಹೇರ್ಸ್ ಎಲ್ಲೆಲ್ಲಿ ನಿಮಗೆ ಗ್ರೋ ಆಗಿರುತ್ತೆ ಅಲ್ಲಿ ದಯವಿಟ್ಟು ಲೇಸರ್ ಮಾಡಿಸ್ಬೇಡಿ. ಬೇಬಿ ಹೇರ್ಸ್ ತುಂಬ ಚೆನ್ನಾಗಿರುತ್ತೆ. ಹಾಂ, ಅದನ್ನೇ. ಅದು ಸ್ಟ್ರಾಂಗ್. ಆದರೆ ಏನಾಗ್ಬಿಡುತ್ತೆ ಅಂದರೆ ಅವಾಗ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬ್ಯಾಗ್ ಏನೋ ತಂದಿಲ್ಲ ನೀನು? ಇಲ್ಲ, ಅದೊಂದು ಬೇರೆ ಏನಕ್ಕೆ ಅಂತ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇದೆಲ್ಲ ಮಾಡಿಸಿದ್ರೆ ಇನ್ನು ಚೆನ್ನಾಗಿರುತ್ತೆ. ಅವಾಗೆಲ್ಲ ರೇಗಿಸ್ತಾ ಇದ್ರು ನನಗೆ. ಸೊ ಅದಕ್ಕೋಸ್ಕರ ಮಾಡಿಸ್ದೆ. ಅದು ಇನ್ನೂ ದಬಾಕೊಂಬಿಡ್ತು. ಸೊ ನೀವು ಅದನ್ನೆಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಈಗ ನಾನು ಸಲೂನ್ಗೆ ಹೊರಟಿದ್ದೀನಿ. ನಮ್ಮ ಯಜಮಾನ್ರು ಡ್ರಾಪ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಸಿ ಯು ಆಲ್ ದೇರ್. ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಂದು ಪಿಕ್ ಮಾಡ್ತೀರಾ? ಬಾಯ್. ಸೊ ಈಗ ಸದ್ಯಕ್ಕೆ ಏನು ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ, ಈ ಬ್ಲೇಡ್ ಥರ ಬರುತ್ತೆ ಗೊತ್ತಾ, ಅದನ್ನು ದಯವಿಟ್ಟು ಯೂಸ್ ಮಾಡಬೇಡಿ. ಅಫ್ಕೋರ್ಸ್ ಒಬ್ರೊಬ್ರಿಗೆ ಯೂಸ್ ಆಗುತ್ತೆ, ಒಬ್ರೊಬ್ರಿಗೆ ಯೂಸ್ ಆಗಲ್ಲ. ಬಟ್ ನನಗೆ ಮಾಡಿದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ಅದು ಜಾಸ್ತಿ ಆಯಿತು ಹೇರ್ ಗ್ರೋತು. ಲೇಸರಿಂದನೂ ಜಾಸ್ತಿ ಆಯಿತು. ಅಲ್ಲಿ ಇಲ್ಲೆಲ್ಲ ಹೇರೇ ಇರಲಿಲ್ಲ, ನನಗೆ ಗ್ರೋ ಜಾಸ್ತಿ ಆಯಿತು ಲೇಸರ್ ಮಾಡಿಸಿದ್ಮೇಲೆ. ಆ್ಯಂಡ್ ಅಗೇನ್ ಬ್ಲೇಡ್ ಜಸ್ಟ್ ಇನ್ಫಾರ್ಮೇಷನ್, ನಮ್ಗೆ ಗೊತ್ತಿಲ್ಲ ನಿಮ್ಮೆಲ್ರಿಗೂ ಎಷ್ಟರ ಮಟ್ಟಿಗೆ ಯೂಸ್ ಆಗುತ್ತೆ ಅಂತ. ಪಾ ಮ್ಯೂಸಿಕ್ಗೂ ಹಂಗೂ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ಈಗ ಅದಕ್ಕೆ ಕ್ರೀಮ್ ಹಚ್ತಾ ಇದ್ದಾರೆ. ಸೊ ಈಗ ಎಷ್ಟು ಫ್ರೆಶ್ ಫೀಲ್ ಆಗ್ತಿದೆ ಅಂದರೆ, ಇಲ್ಲೆಲ್ಲ ಇಚ್ಚಿಂಗ್ ಇತ್ತು, ಅದೆಲ್ಲ ಕಡಿಮೆ ಆಗಿದೆ. ಐ ಫೀಲ್ ಗುಡ್. ಸೊ ಈ ಟೈಮಲ್ಲಿ ಈ ಕ್ಲೈಮೇಟಲ್ಲಿ ಸ್ಕ್ಯಾಲ್ಪ್ ಎಲ್ಲ ಸಿಕ್ಕಾಪಟ್ಟೆ ಡ್ರೈ ಆಗಿ ಹೇರ್ ಫಾಲ್ ಆಗೋದು, ಡ್ಯಾಂಡ್ರಫ್ ಆಗೋದೆಲ್ಲ ಆಗ್ತಿರುತ್ತೆ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೇರ್ಸ್. ನಾನು ತಿನ್ನಲ್ಲ ಅದು. ನನಗೆ ಹೊಟ್ಟೆ ಹಸಿತಿದೆ. ಹೊಟ್ಟೆ ತುಂಬ ಏನಾರ ತಿನ್ಬೇಕು. ಆಚೆ ಕರ್ಕೊಂಡು ಹೋಗಿ ನಾನು. ಈಗ ತಾನೇ ಬರಲ್ಲ ಅಂದೆಲ್ಲ ಕೇಳಿದ್ದಕ್ಕೆ. ಇಲ್ಲ, ನಂಗೆ ಸಾಲಲ್ಲ. ತಿಂತೀನಿ, ತಿನ್ಬಿಟ್ಟು ಹೋಗೋಣ. ನಂಗೆ ಸಾಲಲ್ಲ. ಆಯ್ತು, ತಿನ್ಬಾ. ಈಗ ಹೋಗೋಣ ಬಾ, ತಿನ್ಬಿಟ್ಟು ಹೋಗೋಣ. ಆಚೆ ಕರ್ಕೊಂಡು ಹೋಗು. ನೀನು ಫ್ರೀ ಇದೆಯಾ, ಬ್ಯುಸಿ ಇದೆಯಾ? ಹೇಳು ಸೀರಿಯಸ್ ಆಗಿ. ಆಯ್ತು, ಕೊಡಿಸ್ತೀನಿ ಬಾಯ್. ಈಗ ಹೋಗೋಣ ನಡಿ. ಬೇಬಿ ನೋಡಮ್ಮ, ದೊಡ್ಡಮ್ಮ ಏನೇನೆಲ್ಲ ಹೇಳ್ತಾಳೆ. ಸ್ವಲ್ಪ ವೆಜಿಟೇಬಲ್ಸ್. ಮನೆಗೆ ಬಂದೆ ಗುರು. ಆ್ಯಕ್ಚುಲಿ ಹೋಟ್ಲಿಗೆ ಏನೂ ಹೋಗಲಿಲ್ಲ, ಅಲ್ಲೇ ಒಂಚೂರು ತಿನ್ಕೊಂಡು ಬಂದೆ. ಸುಮ್ಮನೆ ರೇಗಿಸ್ತಿದ್ದೆ ಅಷ್ಟೇ. ಈ ಕ್ಲಾಸಸ್ ಇತ್ತು. ಐ ಶುಡ್ ನಾಟ್ ಟ್ರಬಲ್. ನನಗೆ ಇಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಸೊ ಬೇಗ ಬಂದ್ಬಿಟ್ಟೆ. ನೋಡಿದ್ರೆ ಆ ಬಾಗಿಲು ತೆಗಿಯೋಕ್ಕೆ ಎಷ್ಟೊತ್ತು. ನೀ ನಡೆಯೋ ದಾರಿ ಇಲ್ಲ. ಅಲ್ಲೇ ಇತ್ತು, ಸಿಕ್ತು. ನಾನು ಏನೋ ಕೆಲಸ ಮಾಡಿಕೊಂಡು ಹಾಗೆ ಮಲ್ಕೊಂಡೇ ಬಿಟ್ಟಿದ್ದೆ. ಸೊ ಈಗ ಎದ್ದು ದೀಪ ಎಲ್ಲ ಹಚ್ಚಿ ಹೊಸ್ಲೆಲ್ಲ ತೊಳೆದು ಪೂಜೆ ಮಾಡಿ ವಾಪಸ್ ಬಂದಿದ್ದೀನಿ. ಇವತ್ತು ದೋಸೆ ಮತ್ತು ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ರಾತ್ರಿಗೆ. ತೆಗೆದು ಆಚೆ ಇಟ್ಬಿಡೋಣ ಫಸ್ಟ್.
ಸೊ ನೀವೆಲ್ಲರೂ ನೆನ್ನೆ ವ್ಲಾಗ್ನ ನೋಡಿದ್ದೀರಾ. ನಾನು ಜೋಶಲ್ಲಿ ಹೋಗ್ಬಿಟ್ಟು ಆನವ್ನ ಕರ್ಕೊಂಡ್ಬಂದ್ಬಿಟ್ಟೆ. ಆಮೇಲೆ ಆ್ಯಕ್ಚುಲಿ ಸಂಭಾಳಿಸೋದು ಸ್ವಲ್ಪ ಕಷ್ಟ ಆಯಿತು ನನಗೆ ಇಂಡಿವಿಜುವಲ್ ಆಗಿ. ನಾನು ನಿಮ್ಗೇನು ಕೆಲಸನೂ ಹೇಳೋ, ನಿಮ್ಗೇನು ಕರೆಯೋದೂ ಇಲ್ಲ. ಸ್ವಲ್ಪ ಯಾರಾದರೂ ಹೆಲ್ಪ್ ಖಂಡಿತ ಬೇಕಾಗುತ್ತೆ. ಅದು ಈ ಸಮಯದಲ್ಲಿ, ಪ್ರೆಗ್ನೆನ್ಸಿ ಸಮಯದಲ್ಲಿ. ಇಲ್ಲಾಂದರೆ ಪೂರ್ತಿ ಆನವ್ನ ನಾನು ನೋಡ್ಕೊತಾ ಇದ್ದೆ. ಈಗ ಪರಿಸ್ಥಿತಿಗಳು ಹಾಗಾಗ್ಬಿಟ್ಟಿದೆ. ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಾನು. ನೀವು ಕೇಳ್ತಾನೆ ಇರ್ತೀರ ಕಮೆಂಟ್ಸಲ್ಲಿ ಆನವ್ನ ಅಲ್ಲಿ ಬಿಟ್ಟಿರೋದು. ವಿಷಯ ಏನಪ್ಪ ಅಂತಂದರೆ, ಐ ಆಮ್ ವರ್ಕಿಂಗ್. ಈಗ ವ್ಲಾಗ್ ಎಡಿಟ್ ಮಾಡೋದಾಗಿರ್ಬೋದು ಅಥವಾ ಕಂಟೆಂಟ್ಗೆ ನನ್ನ ಪಾತ್ರ, ಆ್ಯಂಡ್ ಪ್ರತೀಕ್ ಬೇರೆ ಇದು ವರ್ಕು ಮಾಡಿ ಇದನ್ನು ಕೂಡ ಮಾಡಬೇಕು, ಆ್ಯಂಡ್ ಮನೆ ಕೆಲಸ, ಅಡುಗೆ, ಇದೆಲ್ಲನೂ ಬ್ಯಾಲೆನ್ಸ್ ಮಾಡ್ತಾ ಇರೋದ್ರಿಂದ ದಿಸ್ ಈಸ್ ಅ ಬಿಗ್ ಜಾಬ್. ಇಟ್ಸ್ ಕ್ವೈಟ್ ಟಫ್. ಎಡಿಟಿಂಗಿಗೆ ಒಂದಷ್ಟು ಅವರ್ ತೊಗೊಳುತ್ತೆ, ಕುತ್ಕೋಬೇಕು, ಎಡಿಟ್ ಮಾಡಬೇಕು. ವಿ ಹ್ಯಾವ್ ಪ್ಲೆಂಟಿ ಜಾಬ್ಸ್ ವಿ ಆರ್ ಡೂಯಿಂಗ್ ಆಲ್ ಟುಗೆದರ್. ಎಷ್ಟೊಂದು ಕೆಲಸನ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೀವಿ ಬಿಕಾಸ್ ಆಫ್ ಬ್ಯಾಲೆನ್ಸಿಂಗ್ ಲೈಫ್ನ. ಖಂಡಿತ. ಸೊ ಪ್ರತೀಕ್ ಅವರು ಅವರ 100% ಅದಕ್ಕಿಂತ ಮೀರಿ ಇದರಲ್ಲೂ ಕೂಡ ಹೆಲ್ಪ್ ಮಾಡ್ತಿದ್ದಾರೆ ಈ ಪರಿಸ್ಥಿತಿಯಲ್ಲಿ. ಇದಕ್ಕಿಂತ ಮುಂಚೆ ನಾನು ಪ್ರತೀಕ್ ಆನವ್ 3 ಜನ ಇದ್ವಿ ಹಳೆ ಮನೆಯಲ್ಲಿ. ಆವಾಗ ನಾವು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಆದರೆ ಆಗಲಿಲ್ಲ. ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಪೂರ್ತಿ ಒಂದು ಮಗು ನೋಡ್ಕೊಳ್ಳೋದು ಪೂರ್ತಿ ಅದೇ ಒಂದು ಜಾಬ್ ಆ್ಯಕ್ಚುಲಿ. ಸೊ ಆಗ್ತಿರ್ಲಿಲ್ಲ. ಅವಾಗ ಒಬ್ರನ್ನ ಹೈಯರ್ ಮಾಡಿದ್ವಿ. ಅವಾಗಷ್ಟೇ ಅವ್ರು ಹೈಯರ್ ಮಾಡಿದ ನೆಕ್ಸ್ಟ್ ಡೇನೇ ನಾವು ಇಲ್ಲಿಗೆ ಶಿಫ್ಟ್ ಆಗಿದ್ವಿ. ಸೊ ಅವರು ಇನ್ ಬಿಟ್ವೀನ್ ಹೋದರು, ಅವ್ರ ಮಕ್ಳಿಗೇನೋ ಹುಷಾರಿಲ್ಲ ಅಂತ. ದೆನ್ ಈಗ ಪದ್ಮನ ಹೈಯರ್ ಮಾಡುವಾಗ ಆ್ಯಕ್ಚುಲಿ ನಾನು ಹೇಳಿಬಿಟ್ಟಿದ್ದೆ, ನಮಗೆ ಕಮಿಟ್ಮೆಂಟ್ ಇದೆ, ಲಾಂಗ್ ಟರ್ಮ್ ಬೇಕು, ನೀವು ಹೋಗಂಗಿದ್ರೆ ಈಗಲೇ ಹೇಳ್ಬಿಡಿ, ಬೇಡ ನಾವು, ಯಾಕಂದರೆ ಮಗು ಒಂದ್ಸಲ ಅಡ್ಜಸ್ಟ್ ಆದಮೇಲೆ ಐ ಡೋಂಟ್ ವಾಂಟ್ ಟು ಕೀಪ್ ಚೇಂಜಿಂಗ್ ಅನ್ನೋದು. ಆದರೆ ಪದ್ಮನ ಪರಿಸ್ಥಿತಿನೂ ಹಾಗೇ ಇತ್ತು. ಪಾಪ ಅವರು ಹೋಗಬೇಕಾಗಿರೋ ಸಂದರ್ಭ, ಅವರು ಹೋದರು. ಈಗ ನಾವು ಈ ಥರ ಒಂದು ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದೀವಿ, ನಾನು, ಪ್ರತೀಕ್, ಆನವ್. ಈಗ ಹೊಸೊಬ್ರನ್ನ ಕರ್ಕೋಬೇಕು ಅಂತಂದರೆ ಆನವ್ ಅಡ್ಜಸ್ಟ್ ಆಗಬೇಕು, ಅವರು ಅಡ್ಜಸ್ಟ್ ಆಗಬೇಕು, ಏನು ಮಾಡಿಬಿಡ್ತಾರೋ ಅನ್ನೋ ಭಯ, ಭೀತಿ. ಪದ್ಮ ಹಂಗೆ ಅವಳಿಗೆ ಅಡ್ಜಸ್ಟ್ ಆಗಿತ್ತು. ನಾವು ಅಷ್ಟು ದಿನ ಜೊತೆಯಲ್ಲೇ ಇದ್ದು ನೋಡ್ಕೊತಾ ಇದ್ವಿ, ಆಗ್ತಿತ್ತು. ಬಟ್ ಈಗ ಆಲ್ ಆಫ್ ಅ ಸಡನ್ ಇದು ಕಷ್ಟ ಅನಿಸುತ್ತೆ. ಆ್ಯಂಡ್ ಅದಕ್ಕೋಸ್ಕರ ನಮ್ಮ ತಾಯಿ ಮನೇಲಿ ಬಿಟ್ಟಿದ್ದೀವಿ. ನಮ್ಮ ತಾಯಿ ನೋಡ್ಕೊತಾ ಇದ್ದಾರೆ, ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅವ್ರ ಕೈಲೂ ಸಹ ಆಗಲ್ಲ, ಅವ್ರಿಗೂ ಮಂಡಿ ನೋವಿದೆ. ಆದರೂ ಸಂಹೌ ಬ್ಯಾಲೆನ್ಸ್ ಮಾಡೋ ಒಂದು ಕೆಪಾಸಿಟಿ ಇದೆ ಅಂತ ಅಲ್ಲಿ ಬಿಟ್ಟಿದ್ದೀವಿ. ಏನಕ್ಕೆ ಅಂದರೆ ನನ್ನ ಪ್ರೆಗ್ನೆನ್ಸಿಯಿಂದ. ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಜಾಸ್ತಿ ಬಗ್ಗೆ ಹೇಳಿ ಅವನಿಂದ ಓಡೋಗೋಕ್ಕಾಗೋದಿಲ್ಲ, ಅದೆಲ್ಲ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಅಲ್ಲಿ ಹೋಗೋಕ್ಕಾಗಲ್ಲ ನನ್ನ ತಾಯಿ ಮನೆಗೆ. ಯಾಕಂದರೆ ನಾವು ಇಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಮಗೆ ಇಲ್ಲಿ ಕಂಟೆಂಟ್ ಮಾಡಬೇಕು, ಇಲ್ಲಿ ವ್ಲಾಗ್ ಮಾಡಬೇಕು, ಇಲ್ಲಿನ ದಿನಚರಿ ಇದನ್ನೆಲ್ಲ ನೋಡಬೇಕು. ಕೆಲಸ ಮಾಡೋದಕ್ಕೋಸ್ಕರ ಇಲ್ಲಿದ್ದೀನಿ ನಾನು. ಅಲ್ಲಿ ಹೋಗಿ ಅಂತ ನೀವು ಹೇಳ್ತಿದ್ದೀರಾ, ಅದಕ್ಕೋಸ್ಕರ. ಸೊ ಅಲ್ಲಿ ಹೋಗೋಕ್ಕಾಗ್ತಾ ಇಲ್ಲ ನನಗೆ. ಫಸ್ಟ್ ಪ್ರೆಗ್ನೆನ್ಸಿಲಿ ಅಲ್ಲೇ ಇದ್ದೆ, ಈಗ ಆಗಲ್ಲ. ಆ್ಯಂಡ್ ನಮ್ಮ ತಾಯಿಯವ್ರು ಆ್ಯಕ್ಚುಲಿ ಇಲ್ಲಿಗೆ ಬರ್ಬೋದು, ಅದು ಒಂದು ಪಾಯಿಂಟ್ ಇದೆ. ಅವ್ರು ಏನಕ್ಕೆ ಬರ್ತಿಲ್ಲ ಅಂದರೆ ನನ್ನ ತಮ್ಮ, ನನ್ನ ತಂದೆ, ಅವ್ರಿಗೆಲ್ರಿಗೂ ಊಟ ಮಾಡಬೇಕು, ಅಡುಗೆ ಮಾಡಬೇಕು, ಅವ್ರದ್ದೇ ಅಂತ ಒಂದು ಸಂಸಾರ ಇದೆ. ಅದನ್ನೆಲ್ಲ ಬಿಟ್ಬಿಟ್ಟು ಸಡನ್ನಾಗಿ ಬರೋಕ್ಕಾಗಲ್ಲ, ಬಾಣಂತನಕ್ಕೆ ಬರಲೇಬೇಕು. ಸೊ ಅದಕ್ಕೋಸ್ಕರ ಅವ್ರು ಅಲ್ಲೇ ಇದ್ದಾರೆ. ಅವರು ಅದಕ್ಕೋಸ್ಕರ ಬರೋಕ್ಕಾಗ್ತಿಲ್ಲ. ನಾವು ಆನವ್ನ ಅಲ್ಲೇ ಬಿಟ್ಟಿದ್ದೀವಿ. ಆ್ಯಂಡ್ ನಮ್ಮ ಅತ್ತೆ ಮಾವ ಅವ್ರದ್ದೇ ಅಂತ ಅಲ್ಲಿ ದೊಡ್ಡ ವರ್ಲ್ಡೇ ಇದೆ. ಸೊ ನಾವು ಅವ್ರನ್ನೂ ಇಲ್ಲಿಗೆ ಬರೋದಕ್ಕೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಎಲ್ಲರೂ ನಾವೇ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನಮಗೆ ಇಲ್ಲಿನ ಕಮಿಟ್ಮೆಂಟ್ಸ್ಗಳಿದೆ, ಕಷ್ಟಗಳಿದೆ, ಕೆಲಸಗಳಿದೆ. ಸೊ ಹಾಗಾಗಿ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಪರಿಸ್ಥಿತಿಲಿ. ಡೆಲಿವರಿ ಆದಮೇಲೆ ಮತ್ತೆ ಒಂದು ರೂಟೀನ್ ಚೇಂಜ್ ಆಗುತ್ತೆ. ಅವರೇ ಇಲ್ಲಿಗೆ ಬಂದು ಮಗು ನೋಡಿಕೊಂಡು ಎರಡೂ ಹಂಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಪರಿಸ್ಥಿತಿಗೆ ಕಟ್ಟಾಕಿ ನಾವು ಈ ಒಂದು ಡಿಸಿಷನ್ಸ್ಗಳನ್ನ ತೊಗೊಂಡು ನಾವು ಫೀಲಿಂಗ್ಸ್ಗಳನ್ನ ತಡೆಗಟ್ಟಿ ಎಲ್ಲರೂ ಓಕೆ ಪರಿಸ್ಥಿತಿ ಹೀಗಿದೆ ಅಂತ ಬ್ಯಾಲೆನ್ಸ್ ಮಾಡ್ತಿದ್ದೀವಿ. ಸೊ ದಿಸ್ ಇಸ್ ದ ಸ್ಟೋರಿ. ನೀವೆಲ್ಲರೂ ಅರ್ಥ ಮಾಡ್ಕೊತೀರಾ ಅಂತ ನಾನು ನಂಬ್ತೀನಿ. ದಿಸ್ ಇಸ್ ದ ಆ್ಯಕ್ಚುಯಲ್ ಥಿಂಗ್. ಈಗ ದೋಸೆ ಮತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ. ಮಧ್ಯಾಹ್ನ ನಾನು ಅಲ್ಲೇ ಊಟ ಮಾಡಿದೆ. ವೆಜಿಟೇಬಲ್ಸ್ ಎಲ್ಲ ಅಲ್ಲೇ ಕುಕ್ ಮಾಡಿಕೊಟ್ಟಿದ್ಲು ನನ್ನ ಫ್ರೆಂಡು, ಅಲ್ಲೇ ತಿಂದೆ. ಆ್ಯಂಡ್ ಪ್ರತೀಕ್ಗೆ ಏನಾದರೂ ಸ್ಪೆಷಲ್ಲಾಗಿ ವೆಲ್ ಕುಕ್. ಪ್ರತೀಕ್ ಯಾಕೋ ಇವತ್ತೊಂಚೂರು ಅಪ್ಸೆಟ್ ಆಗಿದ್ದಾರೆ, ಅವ್ರು ಬಂದಮೇಲೆ ಏನಕ್ಕೆ ಅಂತ ಕೇಳ್ತೀನಿ. ಆಮೇಲೆ ಇವತ್ತೆಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಟಕ ಅಂತ ಮಾಡಿಬಿಡೋಣ. ಅವಾಗಷ್ಟೇ ಒಂದು ಮೆಸೇಜ್ ನೋಡಿದೆ. ಅಚಲ ಅಂತ ಒಂದು ಹುಡುಗಿ ಮೆಸೇಜ್ ಮಾಡಿದ್ದಾರೆ. ನೀವು PCOD ಬಗ್ಗೆ ಮಾತಾಡಿದ್ರಿ, ಅದು ಟ್ರೀಟ್ ಮಾಡ್ಬೋದು, ಲೈಫ್ ಸ್ಟೈಲ್ ಚೇಂಜ್ ಆಗಿದ ತಕ್ಷಣ ಮಾಡ್ಕೊಂಡಿದ ತಕ್ಷಣ PCOD ಹೋಗುತ್ತಾ ಅನ್ನೋ ಒಂದು ಪ್ರಶ್ನೆ ನನಗಿತ್ತು. ಈಗ ನಿಮ್ಮ PCOD ಯಾವ ಒಂದು ಕಂಡೀಷನಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನನಗೆ ಅರ್ಥ ಆಗಿದ್ದು, ಯಾಕಂದರೆ ನಾನು ಸಿಕ್ಕಾಬಡ ವರ್ಷ ಐ ವಾಸ್ ವಿತ್ PCOD. ಏನೇ ಮಾಡಿದ್ರು
ಆಸ್ ಎ ಜಿಮ್ ಇನ್ಸ್ಟ್ರಕ್ಟರ್ ಅಥವಾ ಎಷ್ಟೇ ಎಕ್ಸಸೈಸ್ ವಾಟ್ ಎವರ್ ಏನೇ ಮಾಡಿದ್ರು ಕೂಡ ಅದು ಆಲ್ ಆಫ್ ಎ ಸಡನ್ ಹೋಗ್ಬಿಡಲ್ಲ. ನಮ್ಮ ಬಾಡೀಲಿ ಏನೋ ಒಂದು ಕೊರತೆ ಇರುತ್ತೆ, ಆ ಕೊರತೆನ ಫುಲ್ಫಿಲ್ ಮಾಡ್ಕೊಂಡಾಗ ಹೋಗುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ಯುವರ್ ಡಯಟ್. ಬಲ್ಲ ಹೋಗಂಗಿಲ್ಲ ಇವತ್ತು, ಆಚೆ ಟೈಮ್ ಆಗೋಯ್ತು. ನಾನು ಬುಲ್ಲು 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 ಬುಲ್ಲ ಅಂತ ಆನೋ ಹೊಸ್ದಾಗಿ ಕಲ್ತ್ಕೊಂಡಿದ್ದಾನೆ ಬಾಯ್ ಬಾಯ್ ಮಾಡೋದನ್ನ. ನಾನು ಏನೋ ಹೇಳ್ತಿದ್ದೆ, ನೀವು ಇನ್ ಬಿಟ್ವೀನ್ ಬಂದ್ಬಿಟ್ರಿ. ಹಾಂ, ಲೈಫ್ ಸ್ಟೈಲ್ ನಾನು ಪ್ರತೀಕ್ ಅವ್ರನ್ನ ಆ್ಯಕ್ಚುಲಿ ಜಾಯಿನ್ ಮಾಡ್ಕೊತೀನಿ. ಯಾಕಂದರೆ ಪ್ರತೀಕ್ ಆಲ್ಸೋ ಟ್ರಿಗರ್ಡ್ ವಿತ್ ಸಮ್ ಒಂದು ಏನದು ಹೈಪರ್ ಥೈರಾಯ್ಡಿಸಮ್ ಟ್ರಿಗರ್ ಆಗಿಬಿಟ್ಟಿತ್ತು ಪ್ರತೀಕ್ಗೆ. ಇಟ್ ಈಸ್ ವೆರಿ ಡೇಂಜರಸ್. ಅದೆಲ್ಲಾನು ನಾವು ರಿವರ್ಸ್ ಮಾಡ್ಕೊಂಡಿದ್ದೆ ಲೈಫ್ ಸ್ಟೈಲಿಂದ. ಸ್ಪೆಷಲಿ ಫುಡ್. ನಾವು ಅನ್ಕೊಂತೀವಿ ಡಯಟ್ ಅಂದ ತಕ್ಷಣ ಅನ್ನ ಬಿಟ್ಬಿಡ್ಬೇಕು, ಅದು ಬಿಟ್ಬಿಡ್ಬೇಕು, ಆವಾಗ ಡಯಟ್ ಮಾಡಿಬಿಡ್ತೀವಿ, ಸಣ್ಣ ಆಗಿಬಿಡ್ತೀವಿ, ಡಿಸೀಸ್ ಹೋಗುತ್ತೆ ಅಂತ ಸುಳ್ಳು. ನಾವು ಪ್ರಾಪರಾಗಿ ನಮ್ಮ ಬಾಡಿಲಿ ಏನೋ ಒಂದು ಕೊರತೆ ಇರುತ್ತೆ, ಅದಕ್ಕೆ ಅದು ಟ್ರಿಗರ್ ಆಗಿರುತ್ತೆ. ಆ ಕೊರತೆನ ನಾವು ಪ್ರಾಪರ್ ಡಯಟೀಷಿಯನ್ ಹತ್ರ ಕೇಳಿದಾಗ ಬ್ಲಡ್ ಟೆಸ್ಟ್ ಎಲ್ಲ ತೆಗೆಸಿ ಅಲ್ಲಿ ಏನು ಕೊರತೆ ಇದೆ, ಈ ಒಂದು ಇದಕ್ಕೆ ಈ ಒಂದು ಕೊರತೆಗೆ ಈ ಒಂದು ಫುಡ್ ತಿನ್ನಬೇಕು ಅಂತ ಹೇಳ್ತಾರೆ. ಆವಾಗ ಈ ಸ್ಪೆಸಿಫಿಕ್ ಫುಡ್ಡಲ್ಲೇ ಕ್ಯೂರ್ ಆಗೋದು. ಫುಡ್ ಈಸ್ ಅ ಮೆಡಿಸಿನ್ ಆ್ಯಕ್ಚುಲಿ. ಸೊ ಆ ಫುಡ್ಡಲ್ಲೇ ನಾವು ಕ್ಯೂರ್ ಮಾಡ್ಕೊಂಡು ಲೈಫ್ ಸ್ಟೈಲಿಂದ. ಯು ಹ್ಯಾವ್ ಟು ಸೇ ಅಬೌಟ್ ದಿಸ್, ನಿಮ್ಮದು ಎಕ್ಸ್ಪೀರಿಯನ್ಸ್. ಈಗಷ್ಟೇ ಮೆಸೇಜ್ ಬಂದಿತ್ತು ನನಗೆ, ಅದಕ್ಕೆ. PCOD ಆಗಲಿ ಅಥವಾ ಥೈರಾಯ್ಡ್ ಆಗಲಿ ಅಥವಾ ಹೈಪರ್ ಥೈರಾಯ್ಡ್ ಆಗಲಿ, ನನಗೆ ಬಂದಿದ್ದ ಹೈಪರ್ ಇದೆಲ್ಲ ಬರೋದು ಸ್ಟ್ರೆಸ್ಸಿಂದ, ಸ್ಲೀಪ್ ಇಲ್ಲದೆ ಇರೋದ್ರಿಂದ. ಲೈಫ್ ಸ್ಟೈಲ್ ನಮಗೆ ಸ್ಟ್ರೆಸ್ಸು ಮತ್ತು ಲೈಫ್ ಸ್ಟೈಲು ಮತ್ತು ಸ್ಲೀಪ್ ಎಲ್ಲ ಮ್ಯಾಟರ್ ಆಗಿತ್ತು. ನಾನು ನಮಗೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ನಾವು ಹುಟ್ಟಿದ ಮೇಲೆ ಲಿಟ್ರಲಿ ನಮಗೆ 2 hours ಮ್ಯಾಕ್ಸಿಮಮ್ ನಿದ್ರೆ ಮಾಡಿದ್ರೆ, ನಿದ್ರೆನೇ ಇಲ್ಲ ಅನ್ಕೊಳ್ಳಿ ವರ್ಷಗಟ್ಟಲೆ. ಅದರಲ್ಲಿ ನನಗೆ ಮೇಜರ್ ಎಫೆಕ್ಟ್ ಆಗಿದ್ದು ಅಂದರೆ ನನ್ನ ಸಿನಿಮಾ ಟೈಮಲ್ಲಿ ಆಲ್ಮೋಸ್ಟ್ 2022 ನಿದ್ದೆ ಬಿಟ್ಟವರು 2025 ಅಂದರೆ 24 ಎಂಟ್ರಿ ಮುಗಿಸಿ 25ಗೆ ಎಂಟ್ರಿ ಆಗೋಷ್ಟರೊಳಗೆ ಸ್ಲೀಪೇ ಇಲ್ಲ. ದಿನ 2 hour 3 hour ನಿದ್ರೆ ಆ ಥರ. ಅದು ಸಿನಿಮಾಗಾದರೆ ಈ ಕಡೆ ಆನೆ ಹುಟ್ಟಿದ ಮೇಲೆ ಅದರಲ್ಲಿ ಒಂಥರ 5 ತಿಂಗಳಿಗೆ ನಮ್ಮ ಇದು ಕೊಟ್ಬಿಟ್ರೆ ಆಗ್ತಾನೆ ಸಿನಿಮಾದ ಬಿಸಿ ಮುಗಿಸಿ ಬಿಸ್ನೆಸ್ ಹಂಗೆ ಹಂಗೆ ಅಂತ ಮಾತಾಡೋ ಟೈಮಲ್ಲಿ ಆನು ಕೈ ಕೊಟ್ಬಿಟ್ರೆ, ಇಲ್ಲಪ್ಪ ನಮ್ಮ ಕೈಲಾಗಲ್ಲ, ನಿಮ್ಮ ಸಾಹಸ ಅಥವಾ ನಿಮಗೂ ನಿಮ್ಮ ಕೈಲಿ ಇಟ್ಕೊಬಿಡಿ ಅಂತ ಕೊಟ್ಬಿಟ್ರು. ಆ ಕಡೆ ಅವು ಯಾರು ಇಲ್ಲ, ನಿಮ್ದು ನೀವು ನೋಡ್ಕೊಬೇಕು ಅಂತ. ಇಲ್ಲಿ ನಾನು ಸಿನಿಮಾ ಬಿಸ್ನೆಸ್ ಮಾಡಿಸ್ಬೇಕು, ಈಗ ಎಲ್ಲೋಗ್ಲಿ ನಾನು ಸ್ಟಕ್ಕಾಗಿ ಕೊನೆಗೆ ಇವಳು ಒಂದು ಕೈಲಿ ಪಾಪು ಇಟ್ಕೊಂಡು ಏನು ಮಾಡೋದು ಅಂತ ಹಗ್ಲು ರಾತ್ರಿ ಎಷ್ಟೋ ರಾತ್ರಿಗಳು ಹತ್ಬಿಟ್ಟಿದ್ದೀವಿ ಗೊತ್ತಾ. ಆಗಲಿಲ್ಲ ನಮ್ಮ ಕೈಲಿ, ಆ ಸ್ಟ್ರೆಸ್ ತಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಆ ಮಗು ಅಳ್ತಾ ಇದೆ, ಅದು ಹೆಂಗೆ ಫೀಡ್ ಮಾಡೋದು, ಏನು ಮಾಡೋದು. ಫುಲ್ಲು ನಾನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹಿಂಗೆ ನಿಂತಿರ್ತಿದ್ದೆ ನಾನು. ಅವಳು ಸ್ವಲ್ಪ ಹೊತ್ತು ನಿದ್ರೆ, ಈ ಕಡೆ ನಾನು ಸ್ವಲ್ಪ ಹೊತ್ತು ನಿದ್ರೆ. ಯಪ್ಪ ಎಂಥ ಸ್ಟ್ರೆಸ್ಫುಲ್ ಟೈಮ್ ಅಂದರೆ ಅದು ಯೂಸ್ ಟು ಇಟ್ ಆಗಬೇಕು. ಅಂದರೆ ಈಗ 2ನೇ ಬೇಬಿದು ನಾವು ಧೈರ್ಯ ಅಂತೀವಿ, ಬಟ್ ಫಸ್ಟೇದಲ್ವಾ ಅದು ಯೂಸ್ ಟು ಇಟ್ ಮಾಡ್ಕೊಬೇಕಾದ್ರೆ ನಾವು ಪಟ್ಟಿದ್ದು ಕಷ್ಟ ದೇವ್ರಿಗೆ ಗೊತ್ತು. ಅದೇ ಟೈಮಲ್ಲಿ ಎಲ್ಲ ಮಾಡಿ PCOD ಅಂತೀರಿ, ನನಗೆ ಹೈಪರ್ ಥೈರಾಯ್ಡ್ ಅಟ್ಯಾಕ್ ಆಗಿದೆ. ಸೊ ಹೈಪರ್ ಥೈರಾಯ್ಡ್ ಅಂತಂದರೆ ಈಗ ಹೈಪೋ ಥೈರಾಯ್ಡ್ ಮತ್ತು ಹೈಪರ್ ಅಂತ 2 ಥರ ಬರುತ್ತೆ. ಹೈಪೋ ಅಂತಂದರೆ ದಪ್ಪ ಆಗ್ಬಿಡ್ತಾರೆ. ಸೊ ಲೇಡೀಸ್ಗೂ ಹೈಪರ್ ಅಟ್ಯಾಕ್ ಆಗುತ್ತೆ. ಬಟ್ ಓಕೆ, ಮೆನ್ಸ್ಗೆ ಆ ಥರ ಜಾಸ್ತಿ ಇದಾಗಲ್ಲ, ಓನ್ಲಿ ಸ್ಟ್ರೆಸ್ ಇದ್ರೆ ಮಾತ್ರ ಬರೋದು. ಹೈಪರ್ ಅಟ್ಯಾಕ್ ಅಂತಂದರೆ ಲಿಟ್ರಲಿ ನೀವೇನು ತಿಂದರೂ ಸಲ ಎಲ್ಲ ಮಸಲ್ ಗಿಸಲ್ ಎಲ್ಲ ಹಿಂಗೆ ಕ್ರಶ್ ಆಗ್ತಾ ಬರುತ್ತೆ, ಸಣ್ಣಕ್ಕೆ ಹೋಗ್ತಾರೆ. ಲಿಟ್ರಲಿ ಸಿಕ್ಕಾಬಿಟ್ಟೆ ಡೇಂಜರ್ ಅದು. ಇವನ್ ಹೈಪೋನು ಡೇಂಜರೇ, ಬಟ್ ಹೈಪೋದಲ್ಲಿ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ಹಾರ್ಟ್ ಬೀಟ್ ಎಲ್ಲ ಸಿಕ್ಕಾಬಿಟ್ಟೆ ಜಾಸ್ತಿ ಇರುತ್ತೆ, BP ಹೈ ಇರುತ್ತೆ, ಲಿಟ್ರಲಿ ಆಮೇಲೆ ಸಿಕ್ಕಾಬಿಟ್ಟೆ ಡಿಪ್ರೆಷನ್ ಅದರಲ್ಲಿ ಹೈಪರಲ್ಲಿ. ನಾನು ಬದುಕೇ ಇದಿಲ್ಲ, ನಾನು ಬೇರೆ ಆ ಸಿನಿಮಾ ಮೂಡ್ ಹ್ಯಾಂಗ್ ಓವರಲ್ಲಿ ಇದನ್ನ ಲಿಟ್ರಲಿ ಏನಕ್ಕಾದ್ರೂ ಬದುಕಿದ್ದೀನಿ ಆ ಥರ ಎಲ್ಲ ಬರ್ಸ್ಬಿಡುತ್ತೆ. ಏನು ಬದುಕಿರ್ಬೇಕು ಏನು ಅಂತ ಅಂದ್ಬಿಟ್ಟು ಆ ಥರ ಅಷ್ಟು ಡಿಪ್ರೆಷನ್ ಬರ್ಸ್ಬಿಡುತ್ತೆ ಅದು ಹೈಪರ್ ಥೈರಾಯ್ಡ್. ಅದನ್ನೆಲ್ಲ ರಿವರ್ಸ್ ಮಾಡ್ಕೊಂಡಿದ್ದು ಓನ್ಲಿ ಸ್ಲೀಪ್, ಫುಡ್, ಲೈಫ್ ಸ್ಟೈಲ್, ಇದರಿಂದ ಮಾತ್ರ ರಿವರ್ಸ್ ಮಾಡ್ಕೊಂಡು. ಅದರಲ್ಲಿ ಮೇಜರ್ ಆಗಿ ನಾವು ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ. ಅದರಿಂದಾನೇ ಗೊತ್ತಾಗಿತ್ತು ನಮಗೆ ಇದೆಯೋ ಇಲ್ವೋ ಅಂತ. ಥ್ಯಾಂಕ್ಸ್ ಟು ಇಂದು. ಹೌದು, ಇಂದು ಅಂತ ನಮ್ಮ ಡಯಟಿಷಿಯನು, ನಮ್ಮ ಟ್ರೈನರ್ ಹೆಸರೇನು ಪಾಪ? ಅಭಿ ಸಜೆಸ್ಟ್ ಮಾಡಿದ್ದು ನಮ್ಮ ಜಿಮ್ಮಲ್ಲಿ. ಸೊ ಶಿ ಸೀರಿಯಸ್ಲಿ ಸೋ ಮಚ್ ಪ್ರೊಫೆಷ್ನಲ್. ಹೋಗಿದ ತಕ್ಷಣ ಇತ್ತೀನಿ ಹಂಗಲ್ಲ. ಅದು ಬ್ಲಡ್ ಟೆಸ್ಟ್ ಮಾಡಿ ನಿಮ್ಮ ಬಾಡಿಲಿ ಏನು ಕೊರತೆ ಇದೆ ಅದನ್ನು ಡಿಸೈನ್ ಮಾಡಿ, ಜೊತೆಗೆ ನಮಗೆ ಈ ಇಷ್ಟ ಕಷ್ಟಗಳು ಬೇರೆ ಇರುತ್ತಲ್ಲ, ಈ ಫುಡ್ ಇಷ್ಟ ಇಲ್ಲ ಆ ಫುಡ್ ಇಷ್ಟ ಇಲ್ಲ, ಅದ್ರ ಮೇಲೇನು ಡಿಸೈನ್ ಮಾಡಿ ಕೊಟ್ಟರು. 1 month ಅಷ್ಟೇ ಸೀರಿಯಸ್ಲಿ ಇರೋದು. ಬ್ಲಡ್ ಟೆಸ್ಟ್ ಮಾಡಿಸಿರೋದು ರಿಪೋರ್ಟ್ ಇರುತ್ತಲ್ಲ, ಅದು ಫಸ್ಟ್ ಎಷ್ಟು ಪಾಯಿಂಟ್ ಇರುತ್ತೆ, ಈಗ ಎಷ್ಟು ಪಾಯಿಂಟ್ ಇತ್ತು ಅಂತ. ಸೊ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡಿ
ಚೇಂಜ್ ಆದಾಗ ಮಾತ್ರ ಎಲ್ಲ ಬದಲಾಗತ್ತೆ. ನೋಡಿ ಇದನ್ನ ಬೇರೆ ಎತ್ತಿಟ್ಕೊಂಡು ಕೂತಿದ್ದಾರೆ ಈಗ ಕ್ಲೀನ್ ಮಾಡೋಕ್ಕೆ. ಕ್ಲೀನ್ ಮಾಡೋಕ್ಕಲ್ಲ, ಒಂದು ಮಿಸ್ಟೇಕ್ ಪಡೀತಿ ಅಂತ ಹೇಳಿದ್ನಲ್ಲ. ನನ್ನ ಕಷ್ಟ ನೋಡಿದ್ರ. ಕಟ್ ಮಾಡಿಬಿಟ್ಟು ಬಂದು ಕೂತ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಕ್ಕಾಯ್ತಾ ಇಲ್ಲ, ತಲೆ ತಿರುಗ್ತಾ ಇದೆ. ಹೊಟ್ಟೆನೂ ಹಸಿತಾ ಇದೆ. ಯಾರಾದರೂ ಬಿಸಿ ಬಿಸಿ ದೋಸೆ ಹಾಕ್ಕೊಟ್ರೆ ಹೆಂಗಿರುತ್ತೆ ತಿಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಹಾಕ್ಕೊಡ್ತೀನಿ ನಾನು. ಗೈಸ್, ದಿಸ್ ಇಸ್ ಸೋ ಟಫ್. ಇದ್ರ ಬದಲು ಒಂಚೂರು ಅಡುಗೆ ಕಲ್ತಿದ್ದಿದ್ರೆ ತುಂಬ ಉಪಯೋಗ ಆಗಿರ್ತಿತ್ತು. ಪ್ರತೀಕ್ ಅವರೇ ರೀ, ಇಲ್ಲಿ ನೋಡಿ ಒಂಚೂರು ಏನಾರ ಹೇಳಿ. ಒಂಚೂರು ಅಡುಗೆ ಕಲ್ತ್ಕೊಂಡಿದ್ದಿದ್ರೆ ಇದ್ರ ಬದಲು. ಊರಿ ನನಗೊಂದು ಆ್ಯಕ್ಚುಲಿ ತುಂಬ ಆಸೆ ಇತ್ತು, ಒಂದು ಶೆಫ್ನ ಮದುವೆ ಆಗ್ಬಿಡೋಣ. ಹೆಂಗೂ ತಿನ್ನೋದಂದರೆ ಇಷ್ಟ. ಒಂದು ಬಿಸಿ ಬಿಸಿ ಮಾಡಿಕೊಡ್ತಾ ಇರ್ತಾನೆ, ನಾನು ತಿಂತಾ ಇರ್ತೀನಿ. ಹಿಂಗಿರುತ್ತೆ ಜೀವನ. ಪಾಪ ಏನು ಬರೀ ಇಂಥವಲ್ಲೇ ಇಂಟ್ರೆಸ್ಟು. ಪ್ರಶ್ನೆ ಕೇಳ್ತೀನಿ ನೋಡಿ ಪಾಪ. ಇದು ರಚಿತಾ ರಾಮ್ ಮೇಡಮ್ದು ವಿಜಯ್ ಸರ್ದು ಹೊಸ ಸಾಂಗ್ ಬಂದಿದೆ ಗೊತ್ತಾ? ನಿಂಗವ ನಿಂಗವ ಅಂತ ಸಾಂಗ್ ಬಂದಿದೆ. ಇನ್ನೂ ಕೇಳಿಲ್ಲ ನಾನು, ಬಟ್ ಒಂದು ಸ್ವಲ್ಪ ಬಿಟ್ಟು ನೋಡಿದೆ, ಚೆನ್ನಾಗಿದೆ. ನಾವಿಬ್ಬರು ಆ ಸಾಂಗಾಗಿ ವಿಡಿಯೋ ಮಾಡೋಣ. ಇಲ್ಲಿ ನೋಡ್ಕೊಂಡು ಹೇಳಿದ್ದೀನಿ ಕ್ಲೀನಾಗೆ. ಈ ಕ್ಲೀನಾಗಿ ಹೇಳಪ್ಪೋ. ಅಯ್ಯೋ ದೇವ್ರೇ, ಹೂನ ಅನ್ನಕ್ಕೇನು? ನಮ್ಮ ಯಜಮಾನ್ರಿಗೆ ಈ ಸಾಂಗುಗೆ ವಿಡಿಯೋ ಮಾಡೋಣ ಬಾ, ಅದು ಮಾಡೋಣ ಬಾ ಅಂದರೆ ಕೋಪ ಬರ್ತದೆ. ಸೊ ಹಂಗೂ ಹಿಂಗೂ ದೋಸೆ ಮತ್ತು ಗುಂಡ್ಲುಕಾಯಿ ಪಲ್ಯ ಅಂತ ಇದ್ದೀನಿ, ಕುಂಬಳಕಾಯಿ ಪಲ್ಯನ ಮಾಡಿದೆ. ಸೊ ಪ್ರತೀಕ್ ಅವರು ಅದನ್ನು ಟೇಸ್ಟ್ ಮಾಡ್ತಾ ಇದ್ದಾರೆ. ನಿಮಗೂ ಪಾಪ ವಿಧಿ ಇಲ್ಲ, ಏನು ಮಾಡ್ತಾರೆ, ಅಮೇಝಿಂಗ್, ಸೂಪರ್, ಎಕ್ಸಲೆಂಟ್, ಫ್ಯಾಬುಲಸ್ ಅಂತ ಹೇಳ್ತಾರೆ. ಹಸ್ವೆ ತಡೆಯೋಕ್ಕಾಗದೆ ಅಲ್ಲಿ ದೋಸೆ ಆಗ್ತೈತೆ, ಇಲ್ಲೇ ತಿನ್ಕೊತಾ ಇದ್ದೀನಿ. ಏನು ಮಾಡೋದು, ಯಾರು ಹಾಕ್ಕೊಟ್ರೆ ಕುತ್ಕೊಂಡು ದೋಸೆ ತಿನ್ನೋದೇ ಮಜಾ. ಹಾಕ್ಕೊಂಡೋಗಿ ತಿನ್ನೋಕ್ಕೆ ಮೂಡೇ ಇರೋದಿಲ್ಲ, ಸಾವು ಇರೋದಿಲ್ಲ, ಎಲ್ಲ ಆರೋಗ್ಬಿಡುತ್ತೆ. ಇವಾಗ ಗೊತ್ತಾಗಲ್ಲ, ಅಲ್ಲ ಮದುವೆಗೆ ಮುಂಚೆ ಗೊತ್ತಾಗ್ತಾ ಇರಲಿಲ್ಲ. ಇನ್ನೊಂದು ದೋಸೆ ಹಾಕ್ಲ ರೀ ಪಾಪ, ಇನ್ನೊಂದು ದೋಸೆ ಹಾಕ್ಲಾ? ಜವಾಬ್ದಾರಿಯುತವಾದಂತಹ ಒಂದು ಥ್ಯಾಂಕ್ ಯು ಸೋ ಮಚ್. ಓ ಪಾಪ, ಇದೇನು ಏನೋ ಇದೆ. ಓ ಸಮಯ ನೋಡಿ. ಓಕೆ,
ಈಶಾ ಯಾಕೆ ಹಿಂಗೆ ಆಗ್ತಿದ್ಯಾ? ನಿನ್ನಂತೆ ಹುಚ್ಚಿ ಇಲ್ಲ. ಏನು ಮೇಡಮ್ ಅದು? ಹಾಲು. ನೋಡಿ ಮಲಗೋಷ್ಟು ಇಷ್ಟ ಅಲ್ಲ, ಇನ್ನೂ ಫುಲ್ ಪೂರ್ತಿ ಮಲಗೋಷ್ಟು 12 ಗಂಟೆ ಆಗುತ್ತೆ ತಾನೆ? ನೀವು ಎದ್ದೇ ಇರ್ತೀರಾ? ಮಲ್ಗಲ್ವಾ ಇದು? ಅಯ್ಯೋ, ನಿಮ್ಮ ಸ್ಟೈಲಲ್ಲಿ ನಾನು ಹೇಳ್ತೀನಿ, ನಿಮ್ಮ ಸ್ಟೈಲಲ್ಲಿ ನೀವು ಹೇಳಿ. 3, 2, 1 ಗೋ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಿಲ್ ದೆನ್ ಲವ್ ಯು.